ಕಾಂಟ್ರಾಕ್ಟರ್ ಬಿಲ್ಲೇ ಆಗ್ತಾ ಇಲ್ಲ ಈಗ ವರ್ಕ್ ಸ್ಯಾಂಕ್ಷನ್ ಮಾಡ್ಕೊಳ್ಳಲಿಕ್ಕೆ ಪರ್ಸೆಂಟೇಜ್ ಕೊಡಬೇಕು, ಪ್ರತಿಯೊಂದಕ್ಕೂ ಕೊಡಬೇಕು. ಈ ರೀತಿ ಒಂದು ದರಿದ್ರ ಸರ್ಕಾರದ ಒಂದು ಸ್ಥಿತಿನಲ್ಲಿ ನಾವೆಲ್ಲ ಇದ್ದೇವೆ. ನಾನು ಉಲ್ಟಾ ಮಾತಾಡಿದ್ರೆ ಚೆನ್ನಾಗಿ ಹಿಡಿತಾರೆ ಕ್ಯಾಮ್ರಾ, ನಾನು ಸಹಜವಾಗಿ ಮಾತಾಡಿದ್ರೆ ಅದು ನ್ಯೂಸ್ ಆಗಲ್ಲ. ನೆಗೆಟಿವ್ಗೆ ಹೆಚ್ಚು ಪ್ರಾಶಸ್ತ್ಯ. ಪ್ರತಿ ದಿವಸ ನಾನು ಟಿ ವಿನಲ್ಲಿ ಇರಬೇಕು, ನನ್ನ ಬಗ್ಗೆ ನಾನು ಮಾತಾಡಬೇಕು. ಆ್ಯಂಕರು ಇದ್ದವರು ಜೀರೋದಿಂದ ಕಟ್ಟಿ ಮೇಲೆ ಒಂದು ಮುಖ್ಯಮಂತ್ರಿ ಆಗೋದಿದೆ ಅಲ್ಲ, ಹುಡುಗಾಟದ ಮಾತಲ್ಲ. ಇಡೀ ಬದುಕು, ತನ್ನ ಕಸುವು ಎಲ್ಲರನ್ನೂ ಕೂಡ ತೇದಿದ್ದಾರೆ. ವಿಜಯೇಂದ್ರನ ಅಧ್ಯಕ್ಷನ ಮಾಡಿದಾಗ ನಾನು ಮೊದಲು ಸ್ವಾಗತ ಮಾಡಿದ್ದು ನಾನೇ. ಒಬ್ಬ ಯುವಕ ಆ ವಯಸ್ಸಿನಲ್ಲೇ ಯಡಿಯೂರಪ್ಪನವ್ರು ಓಡಾಡಿದ್ದು. ಈಗ ನನಗೆ ಕೊಟ್ಟರೆ, ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ನಿಭಾಯಿಸಬಲ್ಲ ಹೇಳಿ. ನನ್ನ ಹೆಸರು ಬೆಂಗಳೂರಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಬೋದು, ಯಾವುದೋ 4 ಜಿಲ್ಲೆಗೆ ಹೋಗಿ ಬರ್ಬೋದು. ಬಿಟ್ಟರೆ ಈ ಮಟ್ಟದಲ್ಲಿ ತಿರುಗಾಟ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲ, ಒಂದು ಮಾತು ಬರ್ತಾ ಇದೆ, ಯಾರು ಪಕ್ಷವನ್ನು ಕಟ್ಟಿದ್ರು ಯಡಿಯೂರಪ್ಪನಂತವರು, ಅವರೇ ಇವತ್ತು ಪಕ್ಷದ ಅವನತಿಗೆ ಮುಳುವಾಗ್ತಾ ಇದ್ದಾರೆ ಅನ್ನುವಂಥ ಮಾತು ಬರ್ತಾ ಇದೆ. ಬಟ್ ಗೃಹ ಇಲಾಖೆಯ ಜವಾಬ್ದಾರಿ ಹೊತ್ಕೊಂಡಾಗ ಅಲ್ಲಿ ಶುದ್ಧವಾಗಿರೋದು ಬಹಳ ಕಷ್ಟ ಅಲ್ಲ? ಖಂಡಿತ. ಅದಕ್ಕೊಂದು ಮಾನಸಿಕ ಸ್ಥಿತಿ ಬೇಕು. ನಾವು ಯಾರೇ ಒಂದು ಎತಿಕ್ಕಿಂದ ಬಂದಿದ್ದೀವಿ ನಾವು. ಹಾಗಾಗಿ ಅದನ್ನು ಚೆನ್ನಾಗಿ ನಿಭಾಯಿಸ್ಬೋದು. ಪ್ರಾಮಾಣಿಕವಾಗಿದ್ದರೆ ನಮಗೊಂದು ಗೌರವ ಕೂಡ ಕೊಡ್ತಾರೆ, ಅಧಿಕಾರಿಗಳಿಂದ ಹಿಡಿದು ಸಾಮಾನ್ಯ ಮನುಷ್ಯನವ್ರಿಗೆ. ಹಿಂಗೂ ಇರ್ಬೋದಾ ಅಂಥೇಳಿ ಅನಿಸುತ್ತೆ. ನಾವು ಸಹಜವಾಗಿದ್ದೇವೆ. ನಾನು ಭ್ರಷ್ಟಾಚಾರ ಮಾಡಲಿಲ್ಲ ಅಂತೇಳಿ ಹೇಳುವಂಥದ್ದು ಹೆಗ್ಗಳಿಕೆ ಅಲ್ಲ, ಹೀಗೆ ಇರಬೇಕಲ್ರಿ. ಆದರೆ ನಿಮ್ಮ ಇಡೀ ರಾಜಕೀಯ ಪಟಾಲಮ್ಮೆ ಭ್ರಷ್ಟಾಚಾರಕ್ಕೆ ಮುಖ ಮಾಡಿ ನಿಂತಾಗ ನೀವು ಒಬ್ಬ ಮನುಷ್ಯ ಹೀಗಿದ್ದಾಗ ಹೇಗೆ ಸಾಧ್ಯ? ಇಲ್ಲ, ಆಗಿಲ್ಲ. ಯಾರೋ ಕೆಲವರೊಬ್ಬರಿಬ್ಬರು ಇರ್ಬೋದು. ಬಟ್ ಈಗಿನ ಸರ್ಕಾರ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಸರ್ಕಾರದಲ್ಲಿ ಪ್ರಾಮಾಣಿಕರು ಭಾಳಷ್ಟು ಜನ ಇದ್ದರು. ನೀವು ನೋಡಿ ಕಂಪೇರ್ ಮಾಡಬೇಕಂದ್ರೆ ಅವ್ರು ಯಾರೋ 40% ಅದು ಇದು ಅಂತ ಹೇಳಿ ನೀವು ಅದು ಕೌಂಟ್ರೇ ಮಾಡಿಲ್ವಲ್ಲ? ಮಾಡಿದ್ವಿ. ಆದರೆ ಜನ ಅದನ್ನು ನಂಬಿಬಿಟ್ರು. ಆದರೆ 60% ನಡೀತಾ ಇದೆ. ಈಗ ನಡೀತಾ ಇದೆಯಲ್ಲ ಸರ್, ಈಗ ಏನಾಗ್ತಾ ಇದೆ ಹೇಳಿ? ಈಗ ಏನಾಗ್ತಾ ಇದೆ? ಅದನ್ನು ಕೂಡ ನಿಮ್ಮಲ್ಲಿ ಎನ್ಕೇಜ್ ಮಾಡ್ತಾ ಇಲ್ಲ. ಅದೇ ದುಡ್ಡು ಕೊಡ್ದೇನೆ ಕಾಂಟ್ರಾಕ್ಟರ್ ಬಿಲ್ಲೇ ಆಗ್ತಾ ಇಲ್ಲ ಈಗ ವರ್ಕ್ ಸ್ಯಾಂಕ್ಷನ್ ಮಾಡ್ಕೊಳ್ಳಲಿಕ್ಕೆ ಪರ್ಸೆಂಟೇಜ್ ಕೊಡಬೇಕು, ಪ್ರತಿಯೊಂದಕ್ಕೂ ಕೊಡಬೇಕು. ಈ ರೀತಿ ಒಂದು ದರಿದ್ರ ಸರ್ಕಾರದ ಒಂದು ಸ್ಥಿತಿನಲ್ಲಿ ನಾವೆಲ್ಲ ಇದ್ದೇವೆ. ಅವತ್ತು ಅವ್ರು ಯಾರೋ 40% ಅಂತ ಜನವೇ ಅದನ್ನು ನಂಬಿದ್ರು. ಇವತ್ತಿಗೂ ಅವ್ರಿಗೆ ಪ್ರೂವ್ ಮಾಡೋಕ್ಕಾಗಲಿ. ಕೆಂಪಣ್ಣ ಅವರು ಆಮೇಲೆ ಒಪ್ಕೊಂಡ್ರು, ನನ್ನ ಹತ್ರ ದಾಖಲಾತಿ ಇಲ್ಲ ಏನಿಲ್ಲ ಅಂತ ಹೇಳಿದ್ರು. ಅವರಿಗೆ ಒತ್ತಡಕ್ಕೆ ಅವ್ರ ಬಾಯಲ್ಲಿ ಹೇಳಿಸಿದ್ದು, ಒಬ್ಬ ಹಿರಿಯ ಮನುಷ್ಯನ ಬಾಯಲ್ಲಿ ಹೇಳಿದ್ರೆ ಇದು ಇದಾಗುತ್ತೆ ಅಂತ. 10 ವರ್ಷದ ಕಾಂಟ್ರಾಕ್ಟೇ ಮಾಡಿಲ್ಲ ಏನೂ ಇಲ್ಲ, ಕಾಂಟ್ರಾಕ್ಟ್ ಮಾಡಲ್ಲ, ಬಿಲ್ಲಿಗೆ ಹೋಗಲ್ಲ, ಏನೂ ಮಾಡಲ್ಲ ಅಂತ ಮನುಷ್ಯ ಹೇಳಿದ್ದು. ಇವೆಲ್ಲ ಪಾಲಿಟಿಕ್ಸ್ನಲ್ಲಿ, ಇತ್ತೀಚಿನ ಪಾಲಿಟಿಕ್ಸ್ ಹಿಂಗಾಗಿದೆ. ಗಿಮಿಕ್ಕು, ಸುಳ್ಳು ಹೇಳೋದು, ಜಾತಿ ಹೇಳೋದು, ಇವೇ ಪಾಲಿಟಿಕ್ಸ್ ಆಗಿದ್ದಾವೆ. ಮೊದಲಂಗೆ ಹೋರಾಟಗಳು. ರಾಜಕೀಯದಲ್ಲಿ ನಿಮ್ಮ ಗುರು ಯಾರು? ರಾಜಕೀಯದಲ್ಲಿ ವಿಶೇಷವಾಗಿ ನನಗೆ ನಮ್ಮ ಯಡಿಯೂರಪ್ಪನವರೇ ಒಂಥರ ನನ್ನ ಗುರುಗಳು. ನಮ್ಮ ಗೋಪಾಲಗೌಡರ ಹೋರಾಟಗಳು ಮತ್ತು ಅವರ ಬದುಕು ನೋಡಿ. 3 ಸರಿ MLA ಆಗಿ ಅಲ್ಲಿ ಶಾಂತವೇರಿನಲ್ಲಿ ಒಂದು ಗುಡಿಸ್ಲಿತ್ತು, ಅದು ಬಿದ್ದೋಯ್ತು. ಇವತ್ತು ಸ್ಮಾರಕ ಮಾಡ್ತಾಯಿದ್ದೀವಿ. ಈ ಬದುಕು ನನಗೆ ಹಿಡಿಸ್ತು, ಹಿಂಗಿರಬೇಕು ಅಂತ. ಸಾಮಾನ್ಯ ಬಡವನ ಮನೆಯಲ್ಲಿ ಇವತ್ತು ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಆ ಗೋಪಾಲಗೌಡರು ನಮ್ಮವರು ಅನ್ನೋಂಥದ್ದು ಭಾವನೆ. ಇವೆಲ್ಲವೂ ಕೂಡ ನನ್ನ ಮೇಲೆ ಪರಿಣಾಮ ಆಯಿತು. ಹಿಂಗೆ ಬದುಕಿದ್ರೆ ಮಾತ್ರ ಜನರ ಮನಸ್ಸಲ್ಲಿ ಉಳಿಬೋದು ಅಂತ. ಇದು ನನಗೆ ಪ್ರೇರಣೆ. ನೀವು ಜನಸಂಘದಿಂದ ಬಂದರೆ ಅಥವಾ ಜನಸಂಘದ ಪ್ರೇರಣೆಯಿಂದ RSS, BJP, ನೀವು ಕಂಡಂಥ ರಾಜಕೀಯ ಇವತ್ತು ನಿಮ್ಮ BJPಯಲ್ಲಿ ಇದೆಯಾ? ಖಂಡಿತ ಇದೆ ಸರ್. ಮೇಲ್ನೋಟಕ್ಕೆ ಕೆಲವರು ಯಾರೋ ಮಾಡೋಂಥದ್ದನ್ನು ಕಾಣ್ಬೋದು. ನಾನು ಕಂಡಂಥ BJP, ನಾನು ಈಗಲೂ ನೋಡ್ತಾ ಇರುವಂಥ BJP ಮತ್ತು RSS ಪರಿಶುದ್ಧವಾಗಿದೆ. ಒಂದು ಇಡೀ ದೇಶದ ಬಗ್ಗೆ ಒಂದು ಕಲ್ಪನೆಯನ್ನು ಇಟ್ಕೊಂಡಿದೆ. ಮೋದಿಯವ್ರ ಜೀವನ ನೋಡಿ, ಅಮಿತ್ ಶಾ ಅವ್ರ ವೈಯಕ್ತಿಕ ಜೀವನ ನೋಡಿ. ಹೇಳ್ಬೋದು ರೀ, ಅಧಿಕಾರದಲ್ಲಿ ಇರೋರು ನನ್ನ ಬಗ್ಗೆನೂ ಬೇಕಾದಷ್ಟು ಜನ ಹೇಳೋರು. ಕೇಂದ್ರ ಸರಿ ಇದೆ ಅಲ್ಲ, ಇಲ್ಲಿ ರಾಜ್ಯದಲ್ಲಿಯೂ ಕೂಡ ಅನೇಕ ಜನ ಹಾಗೇ ಇದ್ದಾರೆ, ತಪಸ್ವಿಗಳಿದ್ದಾರೆ. ಬದುಕನ್ನೇ ಸಾರ್ವಜನಿಕ ಜೀವನಕ್ಕಾಗಿ ಕೊಟ್ಕೊಂಡು ಏನೂ ಮಾಡದಿದ್ದವ್ರು ಇದ್ದಾರೆ. ಅವ್ರು ಯಾರು ಹೊರಗಡೆ ನಿಮ್ಗೆ ಕಾಣೋದಿಲ್ಲ.
ಹಂಗಿದ್ದವ್ರು ಇರೋದ್ರಿಂದನೇ ಇವತ್ತು ರಾಜಕಾರಣ ಇದೆ. ನಾನು ಕಾಂಗ್ರೆಸ್ನಲ್ಲೂ ಅಂಥವ್ರು ಇಲ್ಲ ಅಂತ ನಾನು ಹೇಳಲ್ಲ. ನಾನು ನೋಡಿದ್ದೀನಿ ಕೆಲವ್ರನ್ನೆಲ್ಲ, ಅವರಿಗೆ ಒಂದು ಎಕ್ಸ್ಪೋಜರ್ ಇಲ್ಲ, ಅವರೆಲ್ಲೋ ಮೂಲೆಯಲ್ಲಿರ್ತಾರೆ. ಈ ಭ್ರಷ್ಟರು ದುಷ್ಟರು ಅವ್ರನ್ನ ದೂಡು ಹಾಕ್ಕೊಂಡು ಮುಂದೆ ನಿಂತ್ಕೊಬಿಡ್ತಾರೆ. ಹಾಗಾಗ್ತದೆ. ಈ ಭಾಳ ಭ್ರಷ್ಟಾಚಾರ ಮಾಡಿದವ್ರದ್ದೇ ಮುಖ ತೋರಿಸೋದು ಜಾಸ್ತಿ, ಅವ್ರದ್ದೇ ಗರ್ಜನೆ ಜಾಸ್ತಿ ಇರ್ತದೆ. ಅದೊಂದು ವಿಚಿತ್ರ ಮಾನಸಿಕತೆ. ಯಡಿಯೂರಪ್ಪನವರ ಈಚಿನ ರಾಜಕೀಯದ ಬಗ್ಗೆ ಏನು ಹೇಳ್ತೀರಿ? ಈಗ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಯತ್ನಾಳ ಗುಂಪು ಒಂದು, ಇನ್ನೊಂದು ಗುಂಪು, ಮತ್ತೊಂದು ಇದು ಏನಾಗ್ತದೆ, ನಮ್ಮಲ್ಲಿಯೂ ಕೂಡ ಪ್ರಚಾರ ಪ್ರಿಯರು ಕೆಲವರಿದ್ದಾರೆ. ಈ ಪ್ರಚಾರವೇ ಈ ಮೀಡಿಯಾಗಳು ಕೂಡ ಅಷ್ಟೇ. ಯತ್ನಾಳಿಗೆ ನಿಮಗೂ ನಾನು ಉಲ್ಟಾ ಮಾತಾಡಿದ್ರೆ ಚೆನ್ನಾಗಿ ಹಿಡಿತಾರೆ ಕ್ಯಾಮ್ರಾನ. ನಾನು ಸಹಜವಾಗಿ ಮಾತಾಡಿದ್ರೆ ಅದು ನ್ಯೂಸ್ ಆಗಲ್ಲ. ಸಹಜವಾಗಿ ಒಬ್ಬ ನೆಗೆಟಿವ್ಗೆ ಹೆಚ್ಚು ಪ್ರಾಶಸ್ತ್ಯ. ಹಾಗಾಗಿ ಅದನ್ನು ಬೆನ್ನತ್ತಿ ಹೋಗೋರು ಕೆಲವರಿದ್ದಾರೆ ನಮ್ಮಲ್ಲಿ. ಈ ಪಕ್ಷ ಹಾಳು ಮಾಡಬೇಕು ಅಂತ ಏನಿಲ್ಲ ಅವರಿಗೆ. ಆದರೆ ಪ್ರತಿ ದಿವಸ ನಾನು ಟಿ ವಿನಲ್ಲಿ ಇರಬೇಕು, ನನ್ನ ಬಗ್ಗೆ ನಾನು ಮಾತಾಡಬೇಕು ಆ್ಯಂಕರು. ಇದು ಕೆಲವ್ರನ್ನ ಎತ್ಕಟ್ಟಿದೆ. ಮತ್ತು ಅವರಿಗೆ ಈ ಗೀಳು, ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದೀನಿ, ಪಕ್ಷ ಇಷ್ಟೊಂದು ಜನ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಕಟ್ಟಿದಂಥ ಒಂದು ಪಕ್ಷನ ನಾನು ಹಾಳು ಮಾಡ್ತಾಯಿದ್ದೀನಿ ಅನ್ನುವಂಥ ಕಲ್ಪನೆಯೇ ಹೋಗ್ಬಿಟ್ಟಿದೆ. ಅಲ್ಲ, ಒಂದು ಮಾತು ಬರ್ತಾ ಇದೆ, ಯಾರೋ ಪಕ್ಷವನ್ನು ಕಟ್ಟಿದ್ರು ಯಡಿಯೂರಪ್ಪನಂಥವ್ರು, ಅವರೇ ಇವತ್ತು ಪಕ್ಷದ ಅವನತಿಗೆ ಮುಳುವಾಗ್ತಾ ಇದ್ದಾರೆ ಅನ್ನುವಂಥ ಮಾತು ಬರ್ತಾ ಇದೆ. ನನಗೆ ಗೊತ್ತಿದ್ದ ಹಾಗೇನೆ ಸರ್, ಅದೇ ರೀತಿ ಇಲ್ಲ. ಈ ಪಕ್ಷನ ಎಳ್ಕೊಂಡು ಹೋಗೋದಿದೆಯಲ್ಲ, ಸುಲಭ ಅಲ್ಲ. ಪ್ರವಾಸ ಮಾಡಬೇಕು. ಯಡಿಯೂರಪ್ಪನವ್ರು ಎಷ್ಟು ವರ್ಷ ಪ್ರವಾಸ ಮಾಡಿದ್ರು ಹೇಳಿ? ಮನ್ಮನೆಯವರೆಗೂ ಮಾಡಿದರು. ಹೌದು ರೀ, ಸೈಕಲ್ನ ಹೊಡೆದು ರಾಜಕಾರಣ ಶುರು ಮಾಡಿದ್ದವರು. ಮನ್ಮನೆಯವರು ಈಗಲೂ ಗರ್ಜನೆ ಮಾಡ್ತಾರೆ, ಈಗಲೂ ಸ್ಟೇಟ್ಮೆಂಟ್ ಮಾಡ್ತಾರೆ, ಈಗಲೂ ಚುನಾವಣೆ ಅಂದರೆ ಹೋಗ್ತಾರೆ. ಆ ಕೆಚ್ಚಿದೆ. ಬಹುಶಃ ಆ ರೀತಿ ವರ್ತನೆ, ಆ ರೀತಿ ಒಂದು ಒಂದು ಯುಗವನ್ನು ಕಟ್ಟಿದ್ದ ಬಹುಶಃ ಯಡಿಯೂರಪ್ಪನವರು, ದೇವೇಗೌಡರು ಇಬ್ಬರೇ ಕಾಣ. ಹೌದು. ನಮ್ಮ ವಯಸ್ಸಿನ ದೃಷ್ಟಿ ನಮ್ಮ ರಾಜ್ಯದಲ್ಲಿ ಅದೊಂದು ಬಹಳ ದೊಡ್ಡ ಹೆಮ್ಮೆ ಪಡುವಂಥ ವಿಷಯ. ಅವರು ಈ ಹೋರಾಟದ ಮೂಲಕ ಮೇಲೆ ಬಂದಿದ್ದು, ಹೋರಾಟದ ಮೂಲಕ. ಈಗ ದೇವೇಗೌಡರಿಗೂ ಕೂಡ ಅವ್ರ ಕುಟುಂಬದ ಹಿನ್ನೆಲೆ ಬೇರೆ ಏನಿಲ್ಲ, ದೇವೇಗೌಡರಿಂದನೇ ಸ್ಟಾರ್ಟ್ ಆಗುತ್ತೆ. ಯಡಿಯೂರಪ್ಪನವರಿಗೂ ಅಷ್ಟೇ, ಅವ್ರ ಕುಟುಂಬದ ಹಿನ್ನೆಲೆ ಏನೂ ಇಲ್ಲ. ನಮಗೆ ಯಾವ ಕುಟುಂಬದ ಹಿನ್ನೆಲೆ ಇಲ್ಲ. ಈಗ ಕುಮಾರಸ್ವಾಮಿಗೆ ಆ ಹಿನ್ನೆಲೆ ಇದೆ, ಬೇರೆಯವರಿಗೆ ಅದು ಇದೆ. ಯಾಕಂದರೆ ತಂದೆ ಅವ್ರ ಕುಟುಂಬ, ಅದರಿಂದ ಒಂದು ಹೆಸರು ಬಂದುಬಿಟ್ಟಿದೆ, ಅದು ಬರ್ತದೆ. ಆದರೆ ಇವ್ರು ಯಾರಿಗೂ ಇಲ್ದಿದ್ದವರು, ಜೀರೋದಿಂದ ಕಟ್ಟಿ ಮೇಲೆ ಬಂದು ಮುಖ್ಯಮಂತ್ರಿ ಆಗೋದಿದೆ ಅಲ್ಲ, ಹುಡುಗಾಟದ ಮಾತಲ್ಲ. ಇಡೀ ಬದುಕು, ತನ್ನ ಕಸುವು ಎಲ್ಲರನ್ನೂ ಕೂಡ ತೇದಿದ್ದಾರೆ. ವಿಜಯೇಂದ್ರ ಮೇಲೆ ಸಿಕ್ಕಾಪಟ್ಟೆ ಮುಗಿ ಬೀಳ್ತಾ ಇದ್ದಾರೆ ನಿಮ್ಮವರೇ. ಸಹಜ ಸರ್. ಈ ಕಿರಿ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಹಿರಿಯ ಹುದ್ದೆ ಸಿಕ್ಕಿದಾಗ, ಈಗ ನನಗಿಂತ ಕಿರಿಯ ವಿಜೇಂದ್ರ, ನಾನು ಅವನ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟರೆ ಆಗುತ್ತಾ? ನಾನು ವಿಜೇಂದ್ರನ ಅವನು ಇವನು ಅಂತ ಕರೆಯೋದು. ನನ್ನ ಎದುರುಗಡೆ ಮಗು. ಯಡಿಯೂರಪ್ಪನವ್ರ ಮದುವೆಗೆ ಹೋಗಿದ್ದೀನಿ ನಾನು. ವಿಜೇಂದ್ರನ ಅಧ್ಯಕ್ಷರು ಮಾಡಿದಾಗ ನಾನು ಮೊದಲು ಸ್ವಾಗತ ಮಾಡಿದ್ದು ನಾನೇನೆ. ಯಾಕೆ ಅಂದರೆ ಒಬ್ಬ ಯುವಕ ಆ ವಯಸ್ಸಿನಲ್ಲೇ ಯಡಿಯೂರಪ್ಪನವ್ರು ಓಡಾಡಿದ್ದು. ಈಗ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ನಿಭಾಯಿಸಬಲ್ಲ ಹೇಳಿ? ನನ್ನ ಹೆಸರು ಬೆಂಗಳೂರಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಬೋದು, ಯಾವುದೋ ಒಂದು 4 ಜಿಲ್ಲೆಗೆ ಹೋಗಿ ಬರ್ಬೋದು, ಬಿಟ್ಟರೆ ಈ ಮಟ್ಟದಲ್ಲಿ ತಿರುಗಾಟ ಮಾಡಲಿಕ್ಕಾಗೋದಿಲ್ಲ. ಹಣ ಹೊಂದಿಸ್ಬೇಕು, ದೊಡ್ಡ ಪಕ್ಷದ ಕಚೇರಿಗಳನ್ನು ಇವತ್ತು ನಡೆಸಬೇಕು. ಇದು ಸಾಮಾನ್ಯ ಸಂಗತಿ ಆಗೋದಿಲ್ಲ. ಬೇರೆಯವ್ರು ಮಾಡಿದಾಗಲೂ ನಾವು ನೋಡಿದ್ದೀವಿ. ಪಾಪ ಅವರು ಇದು ಅಂತ ಹೇಳಿಲ್ಲ, ಅವರಿಗೆ ಎಲ್ಲ ರೀತಿಯಿಂದ ಇರಲಿಲ್ಲ. ಇವತ್ತು ಯಡಿಯೂರಪ್ಪನವರು ಬೆನ್ನಿಂದಕ್ಕಿರೋದ್ರಿಂದಾಗಿ ವಿಜೇಂದ್ರ ಓಡೋಕ್ಕೆ ಸಾಧ್ಯ ಆಗ್ತದೆ. ವಿಜೇಂದ್ರ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ, ಖಂಡಿತ ಮಾಡ್ತಾ ಇದ್ದಾರೆ. ಅವರು ಇತ್ತೀಚಿನ ನಡವಳಿಕೆಗಳು, ಹೋರಾಟಗಳು, ಒಂದು ಭಾವನೆಗಳಿದೆ ಆ ವ್ಯಕ್ತಿಗೆ. ಯತ್ನಾಳನ ಆರೋಪಕ್ಕೆ ಏನು ಹೇಳ್ತೀರಿ? DK ಶಿವೊಟ್ಟಿಗೆ ಒಳ ರಾಜಕೀಯ, ಒಳ ಒಪ್ಪಂದ. ಸರ್, ಯತ್ನಾಳ್ ನನ್ನ ಅತ್ಯಂತ ಸ್ನೇಹಿತ. ನಿಮ್ಮ ಬಗ್ಗೂ ಹುಂಕರಿಸಿದ್ದಾರೆ ಮೊನ್ನೆ. ಹೌದು, ಹೇಳ್ತಾರೆ. ನಾನೀಗಾಗಲೇ ಹೇಳಿದ್ನಲ್ಲ, ಅದೇ ರೀತಿ ಭಾವನೆಗಳು. ಪಕ್ಷ ಬೆಳೆಸೋದ್ರಲ್ಲಿ ಅವ್ರದ್ದು ಕೊಡುಗೆ ಇದೆ ಇತ್ತೀಚೆಗೆ. ಆದರೆ ಈಗ ಈ ರೀತಿ ಮಾಡೋದು ಒಳ್ಳೆಯದಾಗೋದಿಲ್ಲ. ನಮ್ಮ BJP ಇಮೇಜು ತುಂಬ ಮೇಲೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವೇ ಮರ ಕಟ್ ಮಾಡಲಿಕ್ಕೆ ಕೊಡ್ಲಿಕ್ಕಾವೇ ಮರಕ್ಕೆ ಮೃತ್ಯು ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಡುತ್ತೆ.
ನಾವು ಖಂಡಿತವಾಗೂ ಡಿಫ್ರೆನ್ಸಸ್ ಇದ್ದರೆ ಪಕ್ಷದ ವೇದಿಕೆಯಲ್ಲಿ ನಾನೇ ತುಂಬ ಜಗಳ ಆಡ್ತೀನಿ, ನನಗಾಗ್ದಿದ್ದು ಇದು ಸರಿಯಲ್ಲ ಅಂತ ಹೇಳ್ತೀನಿ. ಮುಲಾಜೇನ್ರಿ, ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಮ್ಮ ಪಕ್ಷ ನಡೀತಾ ಇದೆ. ಹಾಗಾಗಿ ಅದಕ್ಕೆ ಹೇಳಲಿಕ್ಕೆಲ್ಲ ಅವಕಾಶಗಳಿದೆ. ಮತ್ತು ನಾವು ಬೀದಿ ಮೇಲೆ ನಿಂತು ಹೇಳೋದು, ಮೀಡಿಯಾದಲ್ಲಿ ಹೇಳೋದು, ಯಾವುದೇ ರಾಜಕೀಯ ಪಕ್ಷ ಇರಲಿ ಯಾರೂ ಕಟ್ಟಲಿಕ್ಕಾಗಲ್ಲ. ಅದನ್ನು ಕೆಡೋದು ಸುಲಭ, ಕಟ್ಟೋದು ಭಾರಿ ಕಷ್ಟ ಉಂಟು. ಕುಂಬಾರಿಗೆ ವರ್ಷ ದೊಣ್ಣಿಗೆ ನಿಮಿಷ ಅಂತ ಹೇಳ್ತಾರಲ್ಲ, ಹಂಗೆ ಆ ರೀತಿ ಆಗ್ತದೆ.